ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣದ ತನಿಖೆ ನಡೀತಾ ಇದೆ. ಪಿಎಸ್ಐ ಆಗ್ತೀನಿ ಅಂತ 50 ಲಕ್ಷ ಹಣವನ್ನ ಹಾಗಾದ್ರೆ ಪ್ರಭು ಕೊಟ್ಟಿದ್ರ? ಚಂದ್ರಕಾಂತ್ ಕುಲಕರ್ಣಿಗೆ ಹಣವನ್ನ ಪ್ರಭು ಹೆತ್ತವರು ಕೊಟ್ಟಿದ್ರು ಅಂತ ಈಗ ಇನ್ಫಾರ್ಮೇಶನ್ ಸಿಗ್ತಾ ಇರೋದು. ಹೀಗೆ ಬೇರೆ ಬೇರೆಯವರು ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ. ಯಾರೆಲ್ಲ ಈಗ ಪಾಸ್ ಆಗಿದ್ದಾರೆ ಅಭ್ಯರ್ಥಿಗಳು, ಕೆಲಸ ಸಿಕ್ಕಿದೆ, ಅವರುಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಪ್ರಾಮಾಣಿಕತೆಯಿಂದ ನಾವು ಓದಿದೀವಿ ಅಂತ ಹೇಳಿದವರು ಇನ್ವಾಲ್ವ್ ಆಗಿದ್ದಾರೆ, ಮೀಡಿಯಾ ಮುಂದೆ ಮಾತಾಡಿದವರು ಅಂತಾನು ಈಗ ಆರೋಪಗಳು ಬರ್ತಾ ಇದೆ. ಆ ಬಗ್ಗೆ ತನಿಖೆ ನಡೀತಾ ಇದೆ. ಈಗ ಪ್ರಭು 50 ಲಕ್ಷ ಕೊಟ್ಟಿದ್ದಾರೆ ಅಂತ ಬರ್ತಿರೋದು, ಅಂದ್ರೆ ಹೆತ್ತವರು ಅವ್ರಿಗೆ ಕೊಟ್ಟಿದ್ದಾರೆ. ಯಾರು ಎಕ್ಸಾಮ್ ಪಾಸ್ ಮಾಡಿಸ್ತೀವಿ ಅಂತ ಹೇಳಿದ್ರು ಅವ್ರಿಗೆ ಕೊಟ್ಟಿದ್ದಾರೆ ಅಂತ. ಮಗ PSI ಆಗ್ತಾನೆ ಅಂತ 50 ಲಕ್ಷವನ್ನ ಪೋಷಕರು ಕೊಟ್ಟಿದ್ರಂತೆ. ಕಲಬುರಗಿಯಲ್ಲಿ ಸಣ್ಣ ಪುಟ್ಟ ಕೆಲಸವನ್ನ ಪ್ರಭು ಮಾಡ್ತಾ ಇದ್ದಂತೆ. ಈಗ ಅವ್ರ ತಂದೆ ಮತ್ತೆ ತಾಯಿ ಸಹಜವಾಗಿ ಒಂದಿಷ್ಟು ಆತಂಕದಲ್ಲಿದ್ದಾರೆ. ಜೊತೆಗೆ ಈಗ ಅಕ್ರಮ ಮಾಡಿರೋದ್ರಿಂದ CID ವಶದಲ್ಲಿದ್ದಾರೆ. ನೆನೆಯ ಪ್ರಭುವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಇದೀಗ ಹಣನೂ ಇಲ್ಲ, ಪೋಷಕರು ಪಾಪ ಕಷ್ಟಪಟ್ಟು ದುಡ್ದಿದ್ದ ದುಡ್ಡು ಅದು. ಏನೋ ಮಗ ಒಂದಿಷ್ಟು ದುಡ್ಡು ಕೊಟ್ಟರೆ ಕೆಲಸ ಸಿಗುತ್ತೆ ಅನ್ನೋ ಒಂದು ದುರಾಸೆಯಲ್ಲೇ ಕೊಟ್ಬಿಟ್ಟಿದ್ದಾರೆ ಅವರು. ಈಗ ಆಚೆ ದುಡ್ಡೂ ಇಲ್ಲ, ನೌಕರಿನೂ ಇಲ್ಲ, ಅತಂತ್ರ ಪರಿಸ್ಥಿತಿ, ಪರದಾಟ. CID ವಿಚಾರಣೆಯನ್ನ ಸದ್ಯಕ್ಕೆ ಅಭ್ಯರ್ಥಿ ಪ್ರಭು ಎದುರಿಸ್ತಾ ಇದ್ದಾರೆ. ಇನ್ನು RD ಪಾಟೀಲ್, ಮಂಜುನಾಥ್, ಕಾಶಿನಾಥ್ಗೆ CID ಡ್ರಿಲ್ ನಡೀತಾ ಇದೆ. ಈ ಮೂವರ ಸಂಪರ್ಕದಲ್ಲಿದ್ದವರು ಯಾರ್ಯಾರಿದ್ದಾರೆ ಅವರ ಪತ್ತೆಗೆ CID ಬಲೆ ಬೀಸಿದೆ. ಈ ಅಕ್ರಮದ ಕೇಸಲ್ಲಿ ಬಗದಷ್ಟು ಬಯಲಿಗೆ ಬರ್ತಾ ಇದೆ ವಿಷಯಗಳು. ಇನ್ನು PSI